MDH ಜನ ಮಸಾಲಾ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. MDH. ಮಧು ಬಂಗಾರಪ್ಪ ವಿರುದ್ಧ ಬಿವೈವಿ ಏಕವಚನದಲ್ಲಿ ವಾಗ್ದಾಳಿ. ಕಾನೂನು ಸುವ್ಯವಸ್ಥೆ ಕಾಪಾಡುವುದು ರಾಜ್ಯ ಸರ್ಕಾರ ಅಂತ ಸಿಎಂ ಸಿಡಿಮಿಡಿ. ಅನುದಾನಕ್ಕಾಗಿ ಮೇಯರ್ ಕಚೇರಿಗೆ ಬೀಗ ಹಾಕಿದ್ದಾದ್ರೂ ಎಲ್ಲಿ? ಈ ಸುದ್ದಿಯನ್ನು ನೋಡೋಣ ರಾಜಕೀಯ ನ್ಯೂಸ್ ಟಾಪ್ನಲ್ಲಿ. ಪಾಕ್ಪರ ಘೋಷಣೆ ವಿಚಾರವಾಗಿ ಮಧು ಬಂಗಾರಪ್ಪ ಹೇಳಿಕೆಗೆ ವಿಜಯೇಂದ್ರ ಏಕವಚನದಲ್ಲೇ ವಾಗ್ದಾಳಿ ನಡೆಸಿದ್ದಾರೆ. ಅವನ ಮಾತು ಯಾರು ಕೇಳ್ತಾರೆ ಅಂತ ಏಕವಚನದಲ್ಲೇ ಬಿವೈವಿ ವಾಗ್ದಾಳಿ ನಡೆಸಿದ್ದಾರೆ. ಮೊದಲು ಅವರ ಇಲಾಖೆಯನ್ನ ಸರಿಯಾಗಿ ನೋಡ್ಕೊಳ್ಳೋ ಹೇಳಿ, ಕನ್ನಡ ಶಾಲೆಗಳು ಮುಚ್ಚಿ ಹೋಗ್ತಿವೆ, ಮೊದಲು ಇದನ್ನ ಸರಿ ಮಾಡ್ಲಿ ಅಂತ ವ್ಯಂಗ್ಯವಾಡಿದ್ರು. ಆ ಪುಣ್ಯಾತ್ಮನ್ಗೆ ಯಾರು ಕೇಳಿದಾರೆ? ಇರೋ ಇಲಾಖೆ ನೆಟ್ಟು ನೋಡ್ಕೊಳ್ಳಿರಿ, ಇರೋಬ್ಬರ ಸರ್ಕಾರಿ ಶಾಲೆ ಎಲ್ಲ ಮುಚ್ಚಿ ಹೋಗ್ತಾರೆ, ಅವನೇನಿದ್ರು ಇದ್ರ ಬಗ್ಗೆ ಮಾತನಾಡೋದು. ಧರ್ಮ ಸಂಘರ್ಷವಾಗ್ಲಿ ಅಂತ ಬಿಜೆಪಿ ಒಡಕು ಮೂಡಿಸ್ತಿದೆ. ಒಡಕು ಮೂಡಿಸಿ ರಾಜಕೀಯ ಬೇಳೆ ಬೇಯಿಸಿಕೊಳ್ಳಲು ಪ್ರಯತ್ನಿಸ್ತಿದೆ ಅಂತ HK ಪಾಟೀಲ್ ಹೇಳಿದ್ದಾರೆ. ಬಿಜೆಪಿ ಅವರು ಏನೇನೋ ಮಾಡಲು ಪ್ರಯತ್ನ ಮಾಡ್ತಿದ್ದಾರೆ, ಆಗ್ತಿಲ್ಲ. ಧರ್ಮಸ್ಥಳ ವಿಚಾರದಲ್ಲಿ ಏನೇನೋ ಬಿಜೆಪಿಯವರು ಮಾಡ್ತಿದ್ದಾರೆ. ಗಿರೀಶ್ ಮಟ್ಟಣ್ಣನವರ್ ತಿಮ್ಮನೋಡಿ ಯಾರು ಅಂತ ಬಿಜೆಪಿ ಹೇಳಲಿ ಅಂತ ಸವಾಲ್ ಹಾಕಿದ್ರು. ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅಂತ ಅಮಿತ್ ಶಾಗೆ ದೂರು ಕೊಟ್ಟ ವಿಚಾರವಾಗಿ ಮಾತನಾಡಿದ ಸಿಎಂ ಕಿಡಿಕಾರಿದ್ರು. ಕಾನೂನು ಸುವ್ಯವಸ್ಥೆ ಕಾಪಾಡೋದು ರಾಜ್ಯ ಸರ್ಕಾರ. ದೆಹಲಿಯಲ್ಲಿ ರೈತರ ಗಲಾಟೆಯಾದಾಗ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿರ್ಲಿಲ್ವಾ? ಮಣಿಪುರದಲ್ಲಿ ಕಾನೂನು ಸುವ್ಯವಸ್ಥೆ ಏನಾಯ್ತು? ಮಣಿಪುರಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೋಗಲೇ ಇಲ್ಲ ಅಂತ ತಿರುಗೇಟು ನೀಡಿದ್ರು. ಕಾನೂನಿನ ಸುವ್ಯವಸ್ಥೆ ಕಾಪಾಡೋದು ರಾಜ್ಯ. ಕೇಂದ್ರದಲ್ಲಿ ರೈತರ ಚಳವಳಿ ನಡೀತಲ್ಲ, ಎಷ್ಟೋ ಜನ ಸತ್ರಲ್ಲ, ಆಗೆಲ್ಲೋಗಿದ್ರು. ಈಗ ಮಣಿಪುರದಲ್ಲಿ ನಡೀತಲ್ಲ, ಯಾಕೆ ಮಾಡಲಿಲ್ಲ? ಬಿಜೆಪಿ ಅವರು ಯಾಕೆ ಅಲ್ಲಿ ಮಾಡಲಿಲ್ಲ? ಮಣಿಪುರದಲ್ಲಿ ಪ್ರೈಮ್ ಮಿನಿಸ್ಟರ್ ಹೋಗಲೇ ಇಲ್ಲ ಅಲ್ಲಿಗೆ. ಬಿಜೆಪಿ ನಾಯಕರ ನಿಯೋಗದಿಂದ ಅಮಿತ್ ಶಾ ಭೇಟಿ ವಿಚಾರವಾಗಿ ಮಾತನಾಡಿದ ಕಾಂಗ್ರೆಸ್ MLC BK ಹರಿಪ್ರಸಾದ್ ಕಿಡಿಕಾರಿದ್ರು. ಧರ್ಮಸ್ಥಳದಲ್ಲಿ ಆಗ್ತಿರುವ ಜಗಳ ಧರ್ಮಸ್ಥಳದ ವಿಚಾರವಾಗಿ ಅಲ್ಲ. ಪ್ರಭಾಕರ್ ಭಟ್, BL ಸಂತೋಷ್ ಜಗಳ ಧರ್ಮಸ್ಥಳವನ್ನ ಹಾಳು ಮಾಡ್ತಿದೆ. ಧರ್ಮಸ್ಥಳದ ಬಗ್ಗೆ ಯಾರು ಮಾತನಾಡ್ತಿಲ್ಲ. ಧರ್ಮಸ್ಥಳದಲ್ಲಿ ಶಾಂತಿ ನೆಲೆಸಿರುವುದು ಇವರಿಗೆ ಹಿಡಿಸ್ತಿಲ್ಲ ಅಂತ ಹೇಳಿದ್ರು. ಭಾರತೀಯ ಜನತಾ ಪಾರ್ಟಿಯವರು ನಿರಂತರವಾಗಿ ಷಡ್ಯಂತ್ರವನ್ನ, ಕುತಂತ್ರವನ್ನ ಕರ್ನಾಟಕ ರಾಜ್ಯದಲ್ಲಿ ಮಾಡ್ತಾ ಇದ್ದಾರೆ. ಧರ್ಮದ ಹೆಸರಲ್ಲಿ, ಜಾತಿಯ ಹೆಸರಲ್ಲಿ ಸರ್ಕಾರವನ್ನ ಬುಡಮೇಲು ಮಾಡಲಿಕ್ಕೆ ಎಲ್ಲ ರೀತಿಯ ಪ್ರಯತ್ನವನ್ನು ಮಾಡಿದ್ದಾರೆ. ಅದಕ್ಕೆ ಸರ್ಕಾರವನ್ನ ಬುಡಮೇಲು ಮಾಡಲಿಕ್ಕೆ ಡಾಕ್ಟರೇಟ್ ತಗೊಂಡಿರ್ತಕ್ಕಂಥ ತಡಿಪಾರ್ ಅಮಿತ್ ಶಾ ಹತ್ರ ಹೋಗಿ ಸರ್ಕಾರದಲ್ಲಿ ಲಾ ಅಂಡ್ ಆರ್ಡರ್, ಕಾನೂನು ಮತ್ತು ಸುವ್ಯವಸ್ಥೆ ಸರಿ ಇಲ್ಲ ಅಂತ ಹೇಳಿ ಏನಾದರೂ ಮಾಡಲಿಕ್ಕೆ ಚರಂಡಿಯಲ್ಲಿ ಮೀನು ಹಿಡಿಯೋ ಪ್ರಯತ್ನ ಭಾರತೀಯ ಜನತಾ ಪಾರ್ಟಿಯವರು ಮಾಡ್ತಾ ಇದ್ದಾರೆ. ಶಾಸಕರಿಗೆ ಕೊಟ್ಟ ಹಾಗೆ MLCಗಳಿಗೂ ಅನುದಾನ ಕೊಡ್ತೇವೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಶಾಸಕರಿಗೆ ಅನುದಾನ ನೀಡಲು 8,000 ಕೋಟಿ ಹಣ ಮೀಸಲಿಟ್ಟಿದ್ದೇನೆ. ವಿಧಾನ ಪರಿಷತ್ ಸದಸ್ಯರು ಕೂಡ ಅನುದಾನ ಕೇಳಿದ್ರು, ಆದ್ರೆ ಇಷ್ಟೇ ಅನುದಾನ ಕೊಡಬೇಕು ಅಂತ MLCಗಳು ಹೇಳಿಲ್ಲ ಅಂತ ಸಿಎಂ ಮಾಹಿತಿ ನೀಡಿದ್ರು. MLCಗಳು ಕೂಡ ನಮಗೂ ಕೂಡ ಅನುದಾನ ಕೊಡಬೇಕು ಅಂತ ಹೇಳಿ ಒತ್ತಾಯ ಮಾಡಿದ್ದಾರೆ. ನಾನು 8,000 ಕೋಟಿನಲ್ಲಿ MLAಗಳು MLCಗಳಿಗೆ ಏನು ಕೊಡಕ್ಕಾಗುತ್ತೆ ನೋಡ್ತೀನಿ ಅಂತ ಹೇಳಿದ್ದೀನಿ, ಆಶ್ವಾಸನೆ ಕೊಟ್ಟಿದ್ದೀನಿ. ಇಷ್ಟೇ ಕೊಡ್ತೀನಿ ಅಂತ ಹೇಳಕ್ಕಾಗಲ್ಲ, ಕೊಡ್ತೀನಿ ಅಂತ ಹೇಳಿದ್ದೀನಿ. ಅನುದಾನ ಹಂಚಿಕೆ ವಿಚಾರವಾಗಿ ಇಂದು ಸಿಎಂ ಸಿದ್ದರಾಮಯ್ಯ ಸಭೆ ನಡೆಸಲಿದ್ದಾರೆ. ಬೆಂಗಳೂರು ಭಾಗದ ಕಾಂಗ್ರೆಸ್ ಶಾಸಕರ ಜೊತೆ ಸಭೆ ನಡೆಸುವ ಸಿಎಂ ಅನುದಾನ ಹಂಚಿಕೆ ಕುರಿತಂತೆ ಚರ್ಚೆ ನಡೆಸಲಿದ್ದಾರೆ. ಈಗಾಗಲೇ ಜಿಲ್ಲಾವಾರು ಶಾಸಕರ ಸಭೆ ನಡೆಸಿದ ಸಿಎಂ ಇಂದು ಸಂಜೆ ಬೆಂಗಳೂರು ಭಾಗದ ಶಾಸಕರ ಜೊತೆ ಸಭೆ ನಡೆಸಲಿದ್ದಾರೆ. ಸರ್ಕಾರದಿಂದ ಬಂದರೂ ಅನುದಾನ ಬಿಡುಗಡೆ ಮಾಡ್ತಿಲ್ಲ ಅಂತ ಕಾಂಗ್ರೆಸ್ ಕಾರ್ಯಕರ್ತರು ಧಾರವಾಡ ಪಾಲಿಕೆ ಮೇಯರ್ ಕಚೇರಿಗೆ ಮುತ್ತಿಗೆ ಹಾಕಿದ್ದಾರೆ. ಮೇಯರ್ ಜ್ಯೋತಿ ಪಾಟೀಲ್ ಕಚೇರಿಗೆ ಮುತ್ತಿಗೆ ಬಳಿಕ ಕಚೇರಿಗೆ ಬೀಗ ಹಾಕಿ ಪ್ರತಿಭಟನೆ ನಡೆಸಿದ್ರು. 9 ವಾರ್ಡ್ಗಳಿಗೆ ಬಿಡುಗಡೆಯಾಗಿರುವ 10 ಕೋಟಿ ರೂಪಾಯಿ ಅನುದಾನ ಬಿಡುಗಡೆಯಾಗಿದ್ರು ಮೇಯರ್ ಅದನ್ನ ಬಿಡುಗಡೆ ಮಾಡಲು ವಿಳಂಬ ಮಾಡ್ತಿದ್ದಾರೆ ಎಂಬ ಆರೋಪ ಕೇಳಿ ಬಂದಿದೆ. ಗೃಹಲಕ್ಷ್ಮಿ ಹಣ ವಿಳಂಬ ವಿಚಾರವಾಗಿ ಸಚಿವೆ ಹೆಬ್ಬಾಳ್ಕರ್ ಮಾತನಾಡಿದ್ದಾರೆ. ಇಲ್ಲಿಯವರೆಗೂ 21 ಕಂತಿನ ಹಣವನ್ನ ನೀಡಿದ್ದೇವೆ. 1,24,00,000 ಹಣವನ್ನ ಮುಟ್ಟಿಸಿದ್ದೇವೆ. ಲಾಡ್ಕಿ ಬಹನ್ ಅಂತ ಹೇಳಿ ಮಹಾರಾಷ್ಟ್ರದಲ್ಲಿ ಬಿಜೆಪಿ ಸರ್ಕಾರ ಬಂದ ಮೇಲೆ ಅನುಷ್ಠಾನ ಮಾಡಲಿಲ್ಲ. 2,500 ಇದ್ದಿದ್ದನ್ನ 1,500 ರೂಪಾಯಿ ಮಾಡಿದ್ದಾರೆ. ನಾವು ಆಗಸ್ಟ್ ಸೆಪ್ಟೆಂಬರ್ ತಿಂಗಳ ಹಣವನ್ನ ಆದಷ್ಟು ಬೇಗ ಹಾಕ್ತೀವಿ ಅಂತ ಹೇಳಿದ್ರು. ಸೆಪ್ಟೆಂಬರ್ 18 ಮತ್ತು 19ರಂದು ಬೆಂಗಳೂರಿನಲ್ಲಿ ಬಿಜೆಪಿ ಚಿಂತನಾ ಸಭೆ ಆಯೋಜಿಸಿದೆ. ಯಲಹಂಕದ ಖಾಸಗಿ ರೆಸಾರ್ಟ್ನಲ್ಲಿ ನಡೆಯಲಿರುವ ಸಭೆಯಲ್ಲಿ ಬಿಜೆಪಿ ನಾಯಕರು ಭಾಗಿಯಾಗಲಿದ್ದಾರೆ. ಬಿಜೆಪಿ ಶಾಸಕರು, ಸಂಸದರು, ವಿಧಾನ ಪರಿಷತ್ ಸದಸ್ಯರು ಹಾಗೂ ಲೋಕಸಭೆ ಮತ್ತು ವಿಧಾನಸಭೆ ಚುನಾವಣಾ ಪರಾಜಿತ ಅಭ್ಯರ್ಥಿಗಳು ಭಾಗಿಯಾಗಲಿದ್ದಾರೆ.
ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.